ನಮಸ್ಕಾರ. ನಾನು ಶುಭಾ. ಹೋಲ್ಸೋದು ಒಂದು ಬಟ್ಲಿದ್ರೆ ಸಾಕು, ನೀವು ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡ್ಕೋಬೋದು. ನೋಡಿ, ಮೊದಲನೇದಾಗಿ ಬತ್ತಿ ಮಾಡ್ಕೋಬೇಕಂದ್ರೆ ಈ ರೌಂಡ್ ಚಿಕ್ಕ ಚಿಕ್ಕ ಬತ್ತಿ ಬಿಗಿನರ್ಸ್ಗೆ ಮಾತ್ರ ಈ ಟಿಪ್ಸು. ನಾವು ಸಾಮಾನ್ಯವಾಗಿ ಡೈಲಿ ಮಾಡೋರಿಗೆ ರೂಢಿ ಆಗಿಬಿಟ್ಟಿರುತ್ತೆ. ಬಿಗಿನರ್ಸ್ ಬತ್ತಿ ಮಾಡಿದಾಗ ಕರೆಕ್ಟಾಗಿ ದೀಪದೊಳಗಡೆ ಕೂತ್ಕೊಳ್ಳಲ್ಲ, ಮತ್ತು ಆ ಬತ್ತಿ ಉದ್ದಕ್ಕೆ ಕೂಡ ಇರಲ್ಲ. ಅವರು ಕರೆಕ್ಟಾಗಿ ರೌಂಡಾಗಿ ಬರಬೇಕು, ಉದ್ದಕ್ಕಿರಬೇಕು ನಿಮ್ಮ ಬತ್ತಿ ಅಂತಂದರೆ ನೀವೇನಿಲ್ಲ, ಆ ಹೋಲ್ ಒಳಗಡೆ ನೋಡಿ ಈ ಥರ ಕಾಟನ್ ಸ್ವಲ್ಪ ತಗೊಂಡು ಸ್ವಲ್ಪ ಕೈಯಲ್ಲಿ ಹಿಂಗೆ ಅಂದ್ಬಿಟ್ಟು ಆ ಹೋಲ್ ಒಳಗಡೆ ಇಡಿ. ಒಂದೇ ಸತಿಗೆ 4-5 ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪ ಹಾಲಲ್ಲಿ ಡಿಪ್ ಮಾಡಿಬಿಟ್ಟು ನಿಮ್ಮ ಬೆರಳನ್ನು ನೋಡಿ ಬತ್ತಿ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಾಟನ್ ತಗೊಂಡೆ ಮತ್ತು ಸ್ವಲ್ಪ ಮುಂದೆ ಈ ಥರ ಅಂದ್ಕೊಂಡು ಆ ಹೋಲ್ ಒಳಗಡೆ ಇಟ್ಬಿಡಿ ಅಷ್ಟೇ. ಮತ್ತು ಈ ಥರ ಎಳೆದ್ಬಿಟ್ಟು ಹಾಲಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಂಡು ಹಿಂಗಂದರೆ ನಿಮ್ಮ ಬತ್ತಿ ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ ಬೇಕಂದರೆ. ಸೆಕೆಂಡ್ ಟಿಪ್ಸು, ಬಾಣಲಿಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಹೋಲ್ಸೋದು ಬಟ್ಲು ಇಟ್ಕೊಂಡು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು ಹೋಲ್ಸೋದು ಬಟ್ಲಿಗೆ. ನೀರು ಸ್ವಲ್ಪ ಬಿಸಿ ಆದಮೇಲೆ ಇಡ್ಲಿ ಬ್ಯಾಟರು, ಇವಾಗ ಇಡ್ಲಿ ಪಾತ್ರೆ ಇಲ್ಲ ಅನ್ನೋರು, ಇಲ್ಲ ಇಡ್ಲಿ ಬ್ಯಾಟರ್ ತುಂಬ ಕಮ್ಮಿ ಇದೆ, ಒಂದು 3 ಇಡ್ಲಿ ಆಗುತ್ತೆ, ಆ ಟೈಮಲ್ಲಿ ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು. ನೋಡಿ, 3 ಇಡ್ಲಿ ಚಿಕ್ಕ ಚಿಕ್ಕದು ರೆಡಿ ಆಯಿತು. ಇಲ್ಲ ತಟ್ಟೆ ಇಡ್ಲಿ ಥರ ಒಂದೇ ಇಡ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ, ತಟ್ಟೆ ಇಡ್ಲಿ ಥರ ಒಂದು ಇಡ್ಲಿ ತೋರಿಸ್ತೀನಿ, ಇದನ್ನು ಬೇಕಾದರೆ ಮಾಡ್ಕೋಬೋದು. ಒಂದು 10 ನಿಮಿಷ ಬಿಟ್ಟರೆ ನಿಮ್ಮ ಇಡ್ಲಿ ರೆಡಿ ಆಗುತ್ತೆ. ಮೂರನೇ ಟಿಪ್ಸು, ರಂಗೋಲಿ ಹಾಕೋಕ್ಕೆ ಬರಲ್ಲ ನಮಗೆ ಅನ್ನೋರು, ನೀವು ಕುಕ್ಕರ್ದು ಬೆಲ್ಟ್ ಇಕ್ಬಿಟ್ಟು ರೌಂಡ್ ಮಾಡ್ಕೊಂಡು ಅದರೊಳಗಡೆ ಯಾವುದನ್ನ ಒಂದು ಕಲರ್ ಹಾಕ್ಕೊಬಿಡಿ. ಅದ್ರ ಮೇಲೆ ಈ ಹೋಲ್ಸದ ಬಟ್ಲು ಇಕ್ಬಿಟ್ಟು ನೋಡಿ ಡಿಸೈನ್ ಆಗಿ ಹೋಲ್ಸ್ ಡಿಸೈನ್ ಬರುತ್ತಲ್ವ. ಸೈಡ್ಸಲ್ಲಿ ನಾವು ಫುಡ್ ಏನಾದರೂ ಆರ್ಡ್ರ್ ಮಾಡಿದಾಗ ಪ್ಲಾಸ್ಟಿಕ್ ಬಾಕ್ಸಸ್ ಬರುತ್ತಲ್ಲ, ಅದ್ರ ಮುಚ್ಚಳ ತಗೊಂಡು ನಾನು ಲೋಟಸ್ ಬರೆದಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಸೂಜಿ ಬಿಸಿ ಮಾಡಿ ಹೋಲ್ಸ್ ಮಾಡ್ಕೊಂಡಿದ್ದೆ, ಅದರಲ್ಲಿ ಡಿಸೈನ್ ಸುತ್ತಲೂ ಹಾಕ್ಕೊಂಡಿದ್ದೀನಿ ಲೋಟಸ್. ನೀವು ಬೇರೆ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಮಧ್ಯದಲ್ಲಿ ದೀಪ ಇಕ್ಬಿಟ್ರೆ ನೋಡಿ ಸಿಂಪಲ್ಲಾಗಿ ರಂಗೋಲಿ ರೆಡಿ ಆಗಿ. ಇಲ್ಲ ಅಂದರೆ ಹೋಲ್ಸೋದು ಈ ಥರ ಪ್ಲೇಟ್ ಇಕ್ಬಿಟ್ಟು ಇದ್ರ ಮೇಲೆ ರಂಗೋಲಿ ಪುಡಿ ಹಾಕ್ಬಿಟ್ಟು ಎತ್ತಿಬಿಡಿ. ನೋಡಿ, ಸಿಂಪಲ್ಲಾಗಿ ಒಂದು ರಂಗೋಲಿ ರೆಡಿ ಆಯ್ತಲ್ಲ, ಮಧ್ಯದಲ್ಲಿ ದೀಪ ಇಕ್ಬಿಡಿ. ನೆಕ್ಸ್ಟ್ ಟಿಪ್ಸು, ಹೂ ಕಟ್ಟಕ್ಕೆ ಬರೋದೇ ಇಲ್ಲ ನಮಗೆ ಅನ್ನೋರಿಗೆ ಈ ಟಿಪ್ಸು. ಆ ಹೋಲ್ಸದ ಬಟ್ಲಿಗೆ ನಾನು ದಾರ ಕಟ್ಕೊಂಡಿದ್ದೀನಿ, ಸೇಮ್ ಹಂಗೆ ಕಟ್ಕೊಬಿಡಬೇಕು. ಮತ್ತು ಮಲ್ಲಿಗೆ ಮಗ್ಗು ನೋಡಿ 2 ಇಕ್ಬಿಟ್ಟು ಸೇಮ್ ಗಂಟು ಹಾಕ್ಕೊಂಬರೋದಷ್ಟೇ. ಸಾಮಾನ್ಯವಾಗಿ ನಮಗೆ ಗಂಟು ಹಾಕೋದಂತೂ ಬಂದೇ ಬರುತ್ತೆ. ಇವಾಗ ಬಿಗಿನರ್ಸ್ ಏನಾಗುತ್ತೆ, ಹೂ ಕಟ್ಟೋದೇ ಬರಲ್ಲ. ಇದು ತುಂಬ ಒಂಥರ ದಿಂಡು ಬಂದಂಗೆ ಬರುತ್ತೆ ಮತ್ತು ಬೇಗ ಬೇಗನೂ ಆಗುತ್ತೆ. ನೋಡಿ, ನೀವು ಇದನ್ನೇ ಸೇವಂತಿ, ಕನಕಾಂಬ್ರ ಇಲ್ಲ ಬಟನ್ ರೋಸ್ ಇದೆ, ಯಾವ ಹೂ ನಿಮ್ಮ ಮನೇಲಿ ಇರುತ್ತಲ್ವ, ಹೂ ಕಟ್ಟಕ್ಕೆ ಬರಲ್ಲ, ಬಿಡಿ ಹೂ ತಂದುಬಿಟ್ಟಿದ್ದಾರೆ, ಹೂ ಕಟ್ಟಲೇಬೇಕನ್ನೋ ಟೈಮಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ತುಂಬ ಸುಲಭ. ನೋಡಿ, 2 ಹೂ ಇಟ್ಟಿದ್ದೀನಲ್ಲ, ಇವಾಗ ಗಂಟು ಹಾಕೋದಷ್ಟೇ. ಈ ಥರ ಹೋಲ್ಸೋದು ಬಟ್ಲಿದ್ರೆ ಸಾಕು, ಹೂ ಕಟ್ಟಕ್ಕೆ ಬರಲ್ಲ ಅನ್ನೋರು ಕೂಡ ನೀವು ಹೂ ಕಟ್ಟಿಬಿಡ್ತೀರಿ, ಅಷ್ಟೊಂದು ಸುಲಭ. ನೋಡಿ, ಲಾಸ್ಟ್ ಬಂದಾಗ ಏನಿಲ್ಲ, ಎಕ್ಸ್ಟ್ರಾ ಇನ್ನೂ ಒಂದು ಗಂಟು ಹಾಕ್ಬಿಡಿ. ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋ ದಾರನೂ ಕಟ್ ಮಾಡಿಬಿಡ್ತಾ ಇದ್ದೀನಿ. ನೋಡಿ, ತೋರಿಸ್ತೀನಿ. ಸಿಂಪಲ್ಲಾಗಿ ಹೂ ಕಟ್ಕೊಬಿಡ್ಬೋದು ನೀವು ಈ ಟ್ರಿಕ್ಸಿಂದ. ನೆಕ್ಸ್ಟ್ ಟಿಪ್ಸು, ನಾವು ಚಪಾತಿ ಮಾಡಿದ ತಕ್ಷಣ ಡೈರೆಕ್ಟಾಗಿ ಹಾಟ್ ಬಾಕ್ಸ್ಗೆ ಹಾಕ್ಬಿಡ್ತೀವಿ. ನೀವು ಬಿಸಿ ಮಾಡುವಾಗ ಹಾಟ್ ಬಾಕ್ಸ್ಗೆ ಹಾಕ್ಬಾರ್ದು. ಕೆಳಗಡೆ ಒಂದು ಬಟ್ಲಿಕ್ಬಿಟ್ಟು ಆ ಹೋಲ್ಗಳ ಬಟ್ಲನ್ನು ಅದ್ರ ಮೇಲೆ ಇಡಬೇಕು. ಇದರಲ್ಲಿ ಚಪಾತಿ ಹಾಕಬೇಕು. ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ ತಕ್ಷಣ ಇದು ಸ್ವಲ್ಪ ಅಂದರೆ ಬಿಸಿನೇ ಇರುತ್ತೆ, ಸ್ವಲ್ಪ ತಣ್ಣಗಾದ ತಕ್ಷಣ ಮತ್ತೆ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಕೆಳಗಡೆ ಚಪಾತಿ ವೇಸ್ಟ್ ಆಗಲ್ಲ. ಲಾಸ್ಟ್ ಟಿಪ್ಸು, ನಾನು ಮನೆಯಲ್ಲಿರೋ ವೇಸ್ಟ್ ಬಟ್ಟೆಗಳನ್ನು ಕಟ್ ಮಾಡ್ಕೊಂಡಿದ್ದೆ, ಇದನ್ನು ಈ ಥರ ರೌಂಡಾಗಿ ಒಂದ್ರ ಮೇಲೆ ಒಂದು ಇಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಇಟ್ಬಿಟ್ಟು ಆ ಹೋಲ್ಸೋದು ಬಟ್ಲನ್ನು ಆ ಮಧ್ಯದಲ್ಲಿ ಇಡಬೇಕು. ಇವಾಗ ಒಂದು ಸೇಫ್ಟಿ ಪಿನ್ ತಗೊಂಡು 2 ಸೇರಿಸ್ಬಿಟ್ಟು ಸೇಫ್ಟಿ ಪಿನ್ ಹಾಕ್ಕೋಬೇಕು. ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, 2 ಸೈಡು ಈ ಥರ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಬರಬೇಕು. ಸುತ್ತಲೂ ಹಾಕ್ಕೊಂಡು ಸೇಫ್ಟಿ ಪಿನ್ ಹಾಕ್ಕೊಬಿಟ್ಟಿದ್ದೀನಿ. ಮತ್ತು ನಿಮ್ಮ ಮನೇಲಿರೋ ವೇಸ್ಟ್ ಯಾವುದನ್ನ ವೇಲಾಗಲಿ ಸೀರೆ ಆಗಲಿ ಯಾವುದಾದ್ರೂ ತಗೋಬೋದು. ನನ್ನ ಹತ್ರನೂ ಹಳೇದೊಂದು ಸೀರೆ ಇತ್ತು, ಅದನ್ನು ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ. ನೋಡಿ, ಇನ್ನೊಂದು ಸೈಡ್ಗೆ ಸೇಫ್ಟಿ ಪಿನ್ ಹಾಕ್ಕೋಬೇಕು. ಒಂದು ಮನೆ ಆದಮೇಲೆ ಒಂದು ಮನೆ, ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಇದೇ ಥರ ಮಾಡ್ಕೊಂಡು ಬರಬೇಕು. ಇದು ತುಂಬ ಸುಲಭ. ಒಂದು ರೌಂಡು ಮೇಲೆ ಮನೆ, ಒಂದು ಮನೆ ಕೆಳಗಡೆ, ಒಂದು ಮನೆ ಮೇಲೆ ಬರುತ್ತಲ್ಲ, ಮೇಲೆ ಮನೆ. ಮತ್ತು ನೆಕ್ಸ್ಟ್ ಇನ್ನೊಂದು ರೌಂಡ್ ಬಂದಾಗ ನೀವು ಕೆಳಗಡೆ ಇರೋ ಮನೆ ಮೇಲೆಗೆ ಈ ಥರನೇ ಮಾಡ್ಕೊಂಡು ಬರಬೇಕು. ನಾನು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫುಲ್ ಒಂದು ರೌಂಡ್ ಬಂದಮೇಲೆ ಮತ್ತೆ ಚೇಂಜ್ ಮಾಡ್ಕೋಬೇಕು. ಇದೇ ಥರ ನಿಮ್ಮ ಮನೇಲಿ ಯಾವ ಕಲರ್ದು ಸ್ಯಾರಿ ಇದೆ, ಇಲ್ಲ ವೇಲ್ ಇದೆ, ಹಳೆ ಬಟ್ಟೆಗಳು ಇವಾಗ ವೇಸ್ಟ್ ಅಂತ ಹಂಗೆ ಇಟ್ಬಿಟ್ಟಿರ್ತೀವಲ್ಲ, ಮಳೆ ಟೈಮಲ್ಲಿ ನಮಗೆ ಮ್ಯಾಟ್ಗಳು ಸ್ವಲ್ಪ ಕಮ್ಮಿ ಬರುತ್ತೆ. ಆ ಟೈಮಲ್ಲಿ ಈ ಥರ ಮ್ಯಾಟ್ಗಳು ಚಿಕ್ಕ ಚಿಕ್ಕ ಮಾಡ್ಕೋಬೋದು. ಇದು ನೋಡಿ, ನೋಡೋಕ್ಕೂ ಡಿಫ್ರೆಂಟ್ ಆಗಿರುತ್ತೆ, ಮಾಡೋದು ತುಂಬ ಸುಲಭ. ನೀವೊಂದು 10-15 ನಿಮಿಷದಲ್ಲಿ ಈ ಒಂದು ಮ್ಯಾಟ್ ರೆಡಿ ಮಾಡ್ಕೊಬಿಡ್ತೀರಿ. ನೋಡಿ, ಬ್ಲೂ ಕಲರು ಬ್ಲ್ಯಾಕ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ನೀವು ಒಂದಕ್ಕೊಂದು ಜಾಯಿನ್ ಮಾಡಬೇಕಂದ್ರೆ ಸೂಜಿ ದಾರದಲ್ಲಿ ಹೊಲ್ಕೋಬೋದು, ಇಲ್ಲಾಂದರೆ ಚಿಕ್ಕದಾಗಿ ಗಂಟು ಹಾಕ್ಕೊಬಿಡಿ ನಾನು ಹಾಕ್ಕೊಂಡಂಗೆ.
ಮತ್ತು ಸೇಫ್ಟಿ ಪಿನ್ ಹಾಕ್ಕೊಂಡು ಸೇಮ್ ಇದೇ ಥರ ಮಾಡಿಕೊಂಡು ಬರಬೇಕು. ಮತ್ತು ಲಾಸ್ಟ್ ನೋಡಿ ಬಂದಾಗ ಗಂಟು ಹಾಕ್ಬಿಟ್ಟಿದ್ದೀನಿ. ಇವಾಗ ಎಕ್ಸ್ಟ್ರಾ ಇರೋ ಬಟ್ಟೆ ಪೀಸ್ನು ಕಟ್ ಮಾಡ್ಕೊಬಿಟ್ಟೆ. ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಆ ಸೇಫ್ಟಿ ಪಿನ್ನು ತೆಗೆದುಬಿಡಿ. ತೆಗೆದುಬಿಟ್ರೆ ನೋಡಿ ಈ ಥರ ಇರುತ್ತೆ. ಇವಾಗ ಎರಡೆರಡು ಬಟ್ಟೆ ಪೀಸ್ ಹಿಡ್ಕೊಂಡು ಗಂಟು ಹಾಕ್ಕೋಬೇಕು. ಒಂದು 2 ಗಂಟು ಹಾಕ್ಕೊಳ್ಳಿ. ನೋಡಿ ತೋರಿಸ್ತಾ ಇದ್ದೀನಿ. ಟೈಟಾಗಿ ಒಂದೇ ಬಂದುಬಿಡ್ದೀರ ಒಂದು 2 ಗಂಟು ಹಾಕ್ಕೊಬಿಡಿ. ಇಲ್ಲ ನಾವು ಕಟ್ ಮಾಡಿಬಿಟ್ಟು ಸೂಜಿ ದಾರದಲ್ಲಿ ಹೊಲಿತೀವಂದರೆ ಹೊಲ್ಕೋಬೋದು. ಏನು ಬೇಕಾಗಿಲ್ಲ, 2 ಗಂಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮ್ಯಾಟ್ ಥರ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ವಾಸ್ ಇಡ್ಬೋದು. ಇಲ್ಲ ನಿಮ್ಮ ಕಿಚನಲ್ಲಿ ಚಪಾತಿ ಲಟ್ಸೋ ಮಣೆ ಇರುತ್ತಲ್ಲ, ಅದನ್ನು ಅದ್ರ ಮೇಲೆ ಇಡ್ಬೋದು. ಜಾರ್ತಾ ಇರುತ್ತಲ್ಲ, ಜಾರೋದಿಲ್ಲ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ.